ಯಾರು ಶಶಿಧರ್ ಅಂತನಾ? ಹೌದು ರೀ. ಸರ್ ನಮಸ್ಕಾರ, ನಾನು ಕುಣಿಗಲ್ಲು ಮುನ್ಸಿಪಾಲಿಂದ ರಮೇಶ್ ಅಂತ. ಹಾಂ, ಹೇಳಿ ಹೇಳಿ. ಅದೇ ನಮ್ಮ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ರಂತೆ ನೀವು. ಹೌದು. ಅದೇ ನನಗೆ ಒಂದು 5,000 ಹಾಕಕ್ಕೆ ಹೇಳಿದರು. ನಾನು ಕೇಳಿರೋದು 10,000. ಹಾಗಾದ್ರೆ ಹಾಕಿ, ಇಲ್ಲ ಅಂದ್ರೆ ಬೇಡ ಸರ್ ನನಗೆ ದಯವಿಟ್ಟು. ಹೌದಾ? ಏನು ಕಾರ್ಯಕ್ರಮ ಸರ್ ಅದು? ನಮ್ಮದು 10ನೇ ವಾರ್ಷಿಕೋತ್ಸವ ಮತ್ತು ಹಿರಿಯರ ಸನ್ಮಾನ ಸಮಾರಂಭ. ಆ್ಯಕ್ಚುಲಿ ಲಾಸ್ಟ್ ಮಂತ್ ಇದು ಪ್ರೋಗ್ರಾಮು ತಿಳಿಸಿ ಕೊಟ್ಟಿದೆ ಮೇಡಮ್ಗೆ. ಹಾಂ, ಹೌದಾ? ದಯವಿಟ್ಟು. ಏನು ಕಾರ್ಯಕ್ರಮ ಸರ್? 10ನೇ ವಾರ್ಷಿಕೋತ್ಸವ ಮತ್ತು ಹಿರಿಯರ ಸನ್ಮಾನ ಸಮಾರಂಭದ್ದು. ಹೌದು. ಏನು ಸಂಘ, ಏನು ಸಂಘ ಅದು? ನಮ್ಮ ಸಂಘಟನೆ ಆರ್ಟಿ ಕುಗ್ಲೂರು. ಎಲ್ಲಿ ಸರ್ ಕಾರ್ಯಕ್ರಮ ಇರೋದು? ನಮ್ಮ ತುಮಕೂರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇಟ್ಕೊಂಡಿರೋದು. ಹೌದಾ? ಪ್ರಕಾಶ್ ಲಾಲ್ ಕಡೆ. ಹೌದು. ಯಾವತ್ತು ಸರ್ ಕಾರ್ಯಕ್ರಮ ಇರೋದು? ನಾಳೆ ಬೆಳಗ್ಗೆ 10ರಿಂದ 2 ಗಂಟೆವರೆಗೂ ಇದೆ. ಹೌದಾ? ಹಿರಿಯರಿಗೆ ಸನ್ಮಾನ ಸಮಾರಂಭ ಇದೆ. ಹೌದಾ? ಎಲ್ಲಿ ಸರ್ ಅದು ಕಾರ್ಯಕ್ರಮ? ಅಲ್ಲಿಗೆ ಬಂದ್ಬಿಡ್ತೀವಿ. ಪ್ರಕಾಶ್ ಲಾಜ್. ಹಾಂ, ಪ್ರಕಾಶ್ ಲಾಜ್. ಪ್ರಕಾಶ್ ಅಲ್ಲ, ಪ್ರಕಾಶ್ ಲಾಜ್ ಮುಂದ್ಗಡೆ ಒಂದು ಇದಿದೆ ಅಲ್ಲ, ಎಲ್ಲಿ ಸರ್? ಗ್ರೌಂಡು ತುಮಕೂರಲ್ಲಿ. ನಮ್ಮ ತುಮಕೂರಲ್ಲಿ ಸರಸ್ವತಿಪುರಂ ಲೇಔಟ್. ಸರಸ್ವತಿ ಲೇಔಟಲ್ಲಿ ಗ್ರೌಂಡ್ ಅಲ್ಲ? ಹೌದು ರೀ. ಅದೇ ಲೊಕೇಶನ್ ಹಾಕ್ಬಿಟ್ರೆ ನಾನು ಅಲ್ಲೇ ತುಮಕೂರಲ್ಲೇ ಇರೋದು, ಅದಕ್ಕೋಸ್ಕರ ಅಲ್ಲೇ ಬಂದುಬಿಡ್ತಿದ್ವಿ. ಗೊತ್ತಿಲ್ಲ, ಕರೆಕ್ಟ್. ಓಕೆ, ಬನ್ನಿ. ಏಕೆಂದರೆ ಸ್ವಲ್ಪ ಪರ್ಚೇಸಿಂಗ್ ಕಳಿಸಿದ್ವಿ, ಅದರಿಂದ. ಹಾಂ. ಮೇಡಮ್ಮು ನಮ್ಗೆ ಎಷ್ಟು ತಿಳಿಸಿದ್ರು? ನಾ 10,000 ಕೇಳಿದ್ದೆ, ನಿಮ್ಗೆ ಎಷ್ಟು ತಿಳಿಸಿದ್ರು? 5 ಹೇಳಿದ್ದಾರೆ. ಒಂದು 10,000 ರೂಪಾಯಿ ನಂಗೆ ಕೇಳಿದ್ರು. ಕೊಡಿ ಮೇಡಮ್, ಫೋನ್ ಕೊಡಿ, ನಾನು ಮಾತಾಡ್ತೀನಿ. ಮೇಡಮ್ ಅವ್ರು ಫೋನ್ ತೆಗಿತಿಲ್ಲ ನಂದು, ಏಕೆ? ಇಲ್ಲ ಮೇಡಮ್ ಇಲ್ಲಿಲ್ಲ, ನನಗೆ ಫೋನ್ ಮಾಡಿ ಹೇಳಿದ್ರು ಅಷ್ಟೇ. ಹೌದಾ? ಹಾಂ. ನಿಮ್ಮದು ವಾಸ ಎಲ್ಲಿ? ತುಮಕೂರಾ? ಹೌದು ರೀ. ಹೌದಾ? ಸರಿ, ಅದು ಲೊಕೇಶನ್ ಕಳಿಸಿದ್ರೆ ಬೆಳಿಗ್ಗೆ ಅಲ್ಲೇ ಬಂದು ತಲುಪಿಸ್ತೀನಿ ಸರ್, ನನಗೆ ಹೇಳಿರೋಷ್ಟು. ಬೆಳಗ್ಗೆ ಏನಾಕ್ರಿ, ನಾನು ಇವತ್ತು ಕೇಳ್ತಾ ಇರೋದು ಫಂಕ್ಷನ್ ಒಂದು ಇದಕ್ಕೆ ಒಂದು ವ್ಯವಸ್ಥೆಗೆ ಕೇಳ್ತಾ ಇದ್ರೆ, ನೀವು ಬೆಳಗ್ಗೆ ತಲುಪಿಸಿದ್ರೆ ಏನಾದರೂ ವ್ಯವಸ್ಥೆಗೆ ಆಗತ್ತಾ? ತಾವೇನಾಗಿದ್ದೀರಾ ಅಲ್ಲಿ ಮುನ್ಸಿಪಾಲಲ್ಲಿ ಹುದ್ದೆ? ಸರ್ ನೀವು ಹಿಂಗೆ ಸುಮ್ಮನೆ, ನಾನು ಒಬ್ಬ RTI ಕಾರ್ಯಕರ್ತ. ಓಕೆ. ಅದಕ್ಕೆ ಹೇಳಿದರು ನನಗೆ. ಹಾಂ ಹಾಂ ಹಾಂ. ಹಾಂ, ನೀವೇನೇನು RTI ಆಗ್ತೀರಿ? ಕಾರ್ಯಕರ್ತರ ಅಂತ ನಮ್ಗೆ ಗೊತ್ತಾಯಿತು. ಏಕೆ ಸುಳ್ಳೆಲ್ಲ ಏಕೆ ಹೇಳ್ತೀರಾ ಸಾಹೇಬ್ರೆ? ಹಾಂ, ಏನಂತೆ ಸುಳ್ಳು ಹೇಳಬೇಕು? ಅಲ್ಲ, ನೀವೇನಾಗಿದ್ದೀರಾ ಆಫೀಸಲ್ಲಿ? ನಾನು RTI ಕಾರ್ಯಕರ್ತ. ಅದೇ ರೀ, ಆಫೀಸಲ್ಲಿ ವರ್ಕ್ ಮಾಡೋದ ಇದರಲ್ಲಿ? ಇಲ್ಲ, ನಾನು RTI ಸಂಘಟನೆಯ ಪ್ರಾಮಾಣಿಕ ಸಂಘಟನೆಯ ರಾಜ್ಯಾಧ್ಯಕ್ಷ HG ರಮೇಶ್ ಅಂತ. HG ರಮೇಶ್ ಅವರಾ? ಹಾಂ. ಹೇಳಿ ಹೇಳಿ ಅವರು. ಅದಕ್ಕೆ ಈ ಥರ ಭಿಕ್ಷೆ ಬೇಡೋದು ನಾಚಿಕಾಗಲ್ವ ನಿಮಗೆ ಅಂತ ಕೇಳೋಕ್ಕೆ. ನಾಚಿಕೆ ಅಲ್ಲ ಸರ್, ಯಾಕೆ? ಯಾರು ನೀನು RTI ಕಾರ್ಯಕರ್ತ ಆಗಿ ಏನು ಕಿಸಿತೀಯಪ್ಪ? ಮತ್ತೆ ಅಫಿಷಿಯಲ್ಗಳ ಹತ್ರ ದುಡ್ಡು ವಸೂಲು ಮಾಡೋನು RTI ಕಾರ್ಯಕರ್ತನ ಕೆಲಸನ ಇದು? ನೀನೇನು ಭ್ರಷ್ಟಾಚಾರದ ಮುಕ್ತ ಹೋರಾಟ ಮಾಡ್ತೀಯಾ, ಇಲ್ಲ ವಸೂಲಿಗೋಸ್ಕರ RTI ಸಂಘ ಕಟ್ಟಿದ್ಕೊಂಡಿದ್ಯಾ? ನಾವು ಆ ರೀತಿ ಯಾವುದೋ ಒಂದು ಫಂಕ್ಷನ್ ಬಗ್ಗೆ ನಾವು ರಿಯಲ್ ಆಗಿ ಹೇಳಯ್ಯ, ನೀನು ಯಾವ ಸ್ಟ್ಯಾಟ್ಯುಟರಿ ಫಂಕ್ಷನ್ ಯಾಕೆ ಮಾಡ್ತೀಯ ನೀನು? ಅಧಿಕಾರಿಗಳ ಹತ್ರ ದುಡ್ಡು ವಸೂಲು ಮಾಡಿ ಏನಕ್ಕೆ ಮಾಡ್ತೀಯ ನೀನು? ಹಲೋ ಹಲೋ ಮಿಸ್ಟರ್ ಶಶಿಧರ್. ಹೇಳಿ ಹೇಳಿ ಹೇಳಿ. ಹಾಂ, ಹೇಳು. ಏನು ಕಾರ್ಯಕ್ರಮ ಮಾಡ್ತೀಯ? ಭ್ರಷ್ಟಾಚಾರನ ದೊಡ್ಡದು ಮಾಡೋದಕ್ಕಾ RTI ಸಂಘ ಕಟ್ಕೊಂಡಿರೋದು ನೀನು? ಅಲ್ಲ, ನಾವು ಹೇಳು. ಅಲ್ಲ ರೀ, ಹೇಳು, ಹೇಳು. ಅದನ್ನೇ ಅಲ್ಲ ಅಲ್ಲ ಬೇಡ, ಅದೇನು ಅಂತ ಹೇಳುಪ್ಪ. ಎಷ್ಟು ಜನದ ಹತ್ರ ವಸೂಲು ಮಾಡಿದ್ಯಾ ಇಲ್ಲಿವರೆಗೂ ನೀನು? ಬಿಡಯ್ಯ ಬಾಯಿ, ಎಷ್ಟು ಜನದ ಹತ್ರ ವಸೂಲು ಮಾಡಿದ್ಯಾ? ಹಲೋ ಹಾಂ ಸರ್, ನಮಸ್ತೆ. ಯಾರು ಮಾತಾಡ್ತಾ ಇರೋದು? ಅಶೋಕ್ ಅಂತ. ಅಶೋಕ್? ಹಾಂ, ತಾವೇನಾಗಿದ್ದೀರಿ ಈ ಸಂಘಟನೆಯಲ್ಲಿ? ತಮ್ಮದು ಯಾವ ಸಂಘಟನೆ ಸರ್? ನಾವು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಅಂತ. ಹೌದು. ಹಾಂ. ಕರ್ನಾಟಕದಲ್ಲಿ 101 ಸಂಘಟನೆ ಇದೆ. ಎಲ್ಲಿ? ಕರ್ನಾಟಕದಲ್ಲಿ? ಹೌದು. ಹೌದು. ನಿಮ್ದು ಯಾವ ಸಂಘಟನೆ? ವಸೂಲಿ ಸಂಘಟನೆನಾ? ತಮ್ದು ಏನು ಅನ್ಕೊಂಡ್ರೆ ಅದೇ ಸರ್.
ಹ್ಞೂ ನಾವು ಅನ್ಕೋತಾ ಇದೀವಲ್ಲ, ನೀವ್ದು ಇದೇ ಸಂಘಟನೆ ಅಂತ ಅನ್ನೋದಕ್ಕೆ ಈಗ ಗೊತ್ತಾಗ್ತಾ ಇದೆ. ನೀವು ದುಡ್ಡು ಕೇಳ್ತಾ ಇರೋದಕ್ಕೆ ನಮ್ಮ ಹತ್ರ ರೆಕಾರ್ಡ್ ಇದೆ, ಆಯ್ತಾ? ನೀವು ವಸೂಲಿಕೋರರು, ಭ್ರಷ್ಟಾಚಾರನ ಜಾಸ್ತಿ ಮಾಡೋರು ಅಂತ. RTI ಸಂಘಟನೆ ಅಂತಂದ್ರೆ ಏನರ್ಥ? ರೈಟ್ ಟು ಇನ್ಫಾರ್ಮೇಶನ್. ಹಾಂ, ಏನದಕ್ಕೆ, ಏನದು ಏನದು ಹಂಗಂದ್ರೆ ಏನು? ಕಾರ್ಯಕರ್ತ ಅಂದ್ರೆ ಹಾಂ, RTO ಸರ್ಕಾರಕ್ಕೆ ಯಾರು ವಸೂಲಿ ಇದು ಮಾಡ್ತಾರೆ ಕಟ್ತಾರೋ ಟ್ಯಾಕ್ಸು, ಹಾಂ, RTI ಕಾರ್ಯಕರ್ತ ಯಾರಾದ್ರೂ ಮಾಡ್ಬೋದಲ್ಲ ಇಡೀ ಇಂಡಿಯಾದಲ್ಲಿ? ನಾಗರಿಕ ಮಾಡುವಂಥದ್ದು, ಹಾಂ, ಆಯ್ತಾ? ಇಲ್ಲ ಈಗ ನೀನು ಸಂಘ ಕಟ್ಟಿರೋದು ಏನಕ್ಕೆ ಹೇಳಪ್ಪ? ಆಯಿತು, ಸಮಾಜ ಸೇವೆ ಮಾಡೋಕ್ಕೆ ಪಬ್ಲಿಕ್ ಸರ್ವೆಂಟ್ ನೀವು. ಹಾಂ, ಏನು ಈಗ ಇದು ಪಬ್ಲಿಕ್ ಸರ್ವೆಂಟಾ? ಅದು ಹಣ ವಸೂಲು ಮಾಡಿ ಮಾಡೋದು? ಇಲ್ಲ ಸರ್, ಹಾಗಾದ್ರೆ ನೀವು ಎಲ್ರಿಗೂ ಹೇಳ್ಬೇಕಲ್ಲ, ದೊಡ್ಡವ್ರಿಗೆಲ್ಲ. ಸಿಕ್ಕಾಕೊಂಡವ್ರು ಎಲ್ಲರಿಗೂ ಹೇಳ್ತಾ ಇದೀವಿ. ಈಗ ನೀವು ಸಿಕ್ಕಾಕೊಂಡಿದ್ದೀರಿ, ಹೇಳ್ತಿದೀವಿ. ನಾಳೆ ಬೆಳಿಗ್ಗೆ ಬಂದು ಕಂಪ್ಲೇಂಟು ಕೊಡ್ತೀವಿ SP ಹತ್ರನೇ, ಆಯ್ತಾ? ನೀವು ಫೈರ್ ಮಾಡಿ ಇದು ಮಾಡಿ ನಿಮ್ಮ ಹೆಸರು ನಿಮ್ಮ ಇದು ಮಾಡ್ಕೊಂಡು ಏನು ಮಾಡಿದ್ರೆ ಯಾವ ಪ್ರೂಫ್ ಬರುತ್ತೆ, ಕೋರ್ಟ್ಗೆ ಹೋಗ್ತೀವಿ. ಹೋಗಿ, ತೊಂದರೆ ಇಲ್ಲ. ಈಗ ಪ್ರೂಫ್ ಬಂದಿದೆ, ನಮ್ದು ಬಂದ್ರೆ ನಮ್ದು ಹಿಡೀರಿ, ಆಯ್ತಾ? ಇಂಥ ಅಲ್ಪ ಕೆಲಸಗಳನ್ನ ಮಾಡೋದನ್ನ ಫಸ್ಟು ನಿಲ್ಲಿಸಿ. ಅದಕ್ಕೆ ವಜಾ ಮಾಡಿ ಬಿಸಾಕ್ತಾ ಇದ್ದಾರೆ ಅರ್ಜಿಗಳನ್ನ, ಸಾವಿರಾರು ಅರ್ಜಿಗಳು ನಿಮ್ಮಂಥವ್ರು ಆಗ್ತಿದ್ದಾರೆ ಅಂತ, ಆಯ್ತಾ? ನಿಮ್ಮಂತ ಇಂಥ ಅಡ್ಕಸ್ಬಿ ಕೆಲಸಗಳು ಮಾಡ್ತಿರೋದ್ರಿಂದನೇ ಈ ತರ ಆಗ್ತಾ ಇರೋದು ದೇಶದಲ್ಲಿ. ಭ್ರಷ್ಟಾಚಾರ ನಿಲ್ಲಿಸಿ ಅಂತ ಹೇಳ್ಬಿಟ್ಟು RTI ಕಾಯ್ದೆ ತಂದ್ರು. ನಿಮ್ಮಂಥವ್ರು ಅದನ್ನ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ, ಹೊಟ್ಟೆಪಾಡಿಗೆ ಜೀವನ ಮಾಡೋದಕ್ಕೆ ಈ ಕೆಲಸ ಮಾಡ್ತಾ ಇದ್ದೀರಿ. ಜೀವನ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದಾವೆ. RTI ಕಾರ್ಯಕರ್ತ ಆಗಬೇಕು ಅಂತಿಲ್ಲ, ಜೀವನ ಮಾಡೋದಕ್ಕೆ ದುಡಿಯೋದಕ್ಕೆ ಬೇಕಾದಷ್ಟು ಕೆಲಸಗಳಿದಾವೆ. ಮಾಡಿ, ಕಷ್ಟಪಟ್ಟು ದುಡಿರಿ. 2005 ತಂದಿದಾರ ಸರ್ ಹಾಂ, RTI ಕಾಯ್ದೆ ಅಂದ್ರೆ 2000 ಮಾಹಿತಿ ಹಕ್ಕದ ಕಾಯ್ದೆ ಹಾಂ, 2005 ಆದೇಶ ಮಾಡಿದಾರಾ? ಇನ್ಯಾವಾಗ ಮಾಡಿದ್ರು? ಹೇಳಿ ಇಲ್ಲಿ, ಅಲ್ಲ ನಿಮ್ಮ ಮಾತು ಬರ್ತಾ ಇದ್ದೀನಿ ನಾನು, ಹೇಳಿ. ಅಲ್ಲ ನಿಮ್ದೇ, ನೀನು ಹೇಳಪ್ಪ. ಈಗ ಆಯ್ತು, ನನಗೆ ನೀನು ಏನಕ್ಕೆ ತಂದಿದೀಯ ಹೇಳಪ್ಪ. ನೀನು ದುಡ್ಡು ಯಾಕೆ ಕೇಳ್ತಿದೀಯ ಎಲ್ಲರ ಹತ್ರ, ಅಧಿಕಾರಿಗಳ ಹತ್ರ? ಅಷ್ಟು ಹೇಳಪ್ಪ. ನಿಮ್ಗೆ ಯಾರು ಸರ್ ಹೇಳಿದ್ರು? ನನಗೆ ಯಾರು ಹೇಳಿ, ಈಗ ಕೇಳಿದ್ರು ಅಂತ ನಾನು ಹೇಳ್ತಾ ಇದ್ದೀನಿ. ಹಾಂ ಸರ್, ನಿಮ್ಮ ಮಾತು ಕೇಳಿ. ಹಾಂ, ಈಗ ನಿಮ್ಮ ಹೆಸರು ಹೇಳ್ಕೊಂಡು ಏನು ರಮೇಶ್ ಏನಂತ ಹೇಳಿದ್ರಲ್ಲ ತಾವು? ಆಯ್ತು, ಏನೋ ಹೇಳಿ ಇವಾಗ. ನಿಮ್ಮ ಹೆಸರು ಹೇಳ್ಕೊಂಡು, ನಿಮ್ಮ ಸಂಸ್ಥೆ ಹೆಸರು ಹೇಳ್ಕೊಂಡು ಯಾರು ಹೋಗಿಲ್ಲ? ಕೇಳಪ್ಪ, ಇಲ್ಲಿ ಯಾವುದೇ ಇದನ್ನು ಸಂಘಟನೆ ಹೆಸರು ಹೇಳ್ಕೊಂಡು ಯಾವ ಅಧಿಕಾರಿಗಳನ್ನು ದುಡ್ಡು ಕೇಳ್ಕೊಡ್. ನೀವು ಹೇಳೋದು ಎಲ್ರಿಗೂ, ವಾಟಲ್ ನಾಗರಾಜನ್ಗೆ, ಕೋಡಲಿ ಚಂದ್ರಶೇಖರನ್ಗೆ, TN ನಾರಾಯಣಗೌಡ್ರಿಗೆ ಎಲ್ರಿಗೂ ಹೇಳ್ಬೋದು. ಎಲ್ಲರೂ ವಸೂಲು ಮಾಡ್ತಿದ್ದಾರೆ ಅಂತ ನಿನಗೆ ಗೊತ್ತಾ? ನಿನಗೆ ಗೊತ್ತಾ? ನಿಮ್ಗೆ ಗೊತ್ತಾ? ನಾವು ಮಾಡ್ತಾ ಇದೀವಿ, ನಿಮ್ಗೆ ಗೊತ್ತಾ? ನೀ ಮಾಡ್ತಾ ಇರೋದಕ್ಕೆ ನನಗೆ ಹತ್ರ ನೀ ಕೇಳಿದ್ನಲ್ಲ, ನನ್ನ ಹತ್ರನೇ. ನಾನು 10,000 ಕೇಳಿದ್ದೀನಿ ಅಂತ. ಹಾಂ, ಏನೋ ಒಂದು ಪ್ರೋಗ್ರಾಮ್ ಕೇಳಿರ್ಬೋದು. ಏನು ಪ್ರೋಗ್ರಾಮು? ಯಾವ ಪ್ರೋಗ್ರಾಮ್ ಮಾಡೋದಕ್ಕೆ ನೀನು ಅಧಿಕಾರಿಗಳ ಹತ್ರ ಕೀಳಕ್ಕೆ ಕೇಳ್ತೀರಾ? ಹಾಕ್ಕೊಂಡು ಮಾಡು. ಆದ್ರೆ ಇಲ್ಲ ಅಂದ್ರೆ ಸಂಘಟನೆ ನಿಲ್ಸು. ಯಾರು ಹೇಳೋರು ನಿನ್ಗೆ ಪ್ರೋಗ್ರಾಮ್ ಮಾಡು, ಅಧಿಕಾರಿಗಳ ಹತ್ರ ವಸೂಲು ಮಾಡು ಅಂತ ಹೇಳ್ಬಿಟ್ಟು? ಈಗ ಅಲ್ಲಿ ದೌರ್ಜನ್ಯ, ದಬ್ಬಾಳಿಕೆ, ಬೆದರಿಕೆ ಏನು ಹಾಕಿಲ್ಲ ಯಾರಿಗೂ. ಬೇಕಾಗಿಲ್ಲ, ಇದು ದೌರ್ಜನ್ಯ ಇರ್ತಾನೆ. ಈಗ ನೀವೆಲ್ಲ ಹಂಗೆ ಮಾಡ್ತೀರಾ? ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದೀವಿ. ತೋರಿಸು ಒಂದೇ ಒಂದು 100 ರೂಪಾಯಿ ಯಾವನ ಹತ್ರ ನಾವು ಅಧಿಕಾರಿಗಳ ಹತ್ರ ಕೇಳಿದೀವಿ ಅಂತ. ಅದೇ ಲೆಟರ್ ಏನಾದ್ರು ಸರ್ಟಿಫಿಕೇಟ್ ಇದೆಯಾ? ಯಾವುದು? ಏನು ಸರ್ಟಿಫಿಕೇಟ್ ಬೇಕು ನಿನಗೆ? ಅಲ್ಲ, ನೀವೇನು ಮಾಡಲ್ಲ ಅಂತ. ಹೌದು, ಸರ್ಟಿಫಿಕೇಟ್ ನಾನೇ ಕೊಡ್ಕೊತೀನಿ. ನೀನು ಬಾ. ಸರ್, ಅವ್ರ ಬಗ್ಗೆ ಮಾತಾಡ್ತಾರೆ, ನೀವೇನು ನೀವೊಬ್ಬರೇ ಇದು ಮಾಡ್ಕೊಳ್ತೀರಲ್ಲಿ? ಏನು ಮಾಡ್ಕೊತಾರೆ? ನಿನ್ನಂಗೆ ವಸೂಲಿಗೆ ಹೋಗಿದೀವಾ? ಅಲ್ಲ, ನೀವು ಹೋಗಲ್ಲ ಬಿಡಿ. ಕೆಲಸ ಮಾಡೋ ಅಧಿಕಾರಿಗಳಿಗೆ ಪ್ರೋತ್ಸಾಹ ಕೊಡ್ರಿ. ಅದು ನೀವು ಮಾತಾಡಿ, ನಾವಿಬ್ರು ಸೇರ್ಕೊಂಡು ಬೇರೆಯವ್ರ ಮೇಲೆ ಹೋಗ್ಬೇಕು. ಯಾರಿಬ್ರು ಸೇರ್ಕೊಂಡು? ನಿನ್ನಂತ ಅಯೋಗ್ಯನ ಹತ್ರ ಸೇರ್ಕೊಂಡು ಹೋಗೋದು ಬೇಕಾಗಿಲ್ವೋ? ನಿಮ್ಮಂತವ್ರ ಜೊತೆ ಸೇರಿದ್ರೆ ನಮ್ಮಂತವ್ರ ಹೆಸರು ಹೇಳ್ಕೊಂಡು ಇನ್ನೂ ಲೂಟಿ ಮಾಡ್ಬಿಡ್ತೀರಿ ನೀವು. ಬಿಟ್ರೆ ಮಾತಾಡೋದೇನಿಲ್ಲ. ಬೆಳಿಗ್ಗೆ ಬರ್ತಾ ಇದ್ದೀನಿ, ಕಂಪ್ಲೇಂಟ್ ಕೊಡ್ತೀನಿ. ಅದೆಲ್ಲಿ ಪ್ರೋಗ್ರಾಮು ತೋರಿಸಿ, ಅದೇನು ಪ್ರೋಗ್ರಾಮ್ ಮಾಡ್ತೀರಿ ನಾವು ನೋಡ್ತೀವಿ ಸ್ವಲ್ಪ.